ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಬೆಂಗಳೂರು 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನ್ನ ಅದೃಷ್ಟ. 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಉದ್ಘಾಟಕರೇ, ಅಧ್ಯಕ್ಷರೇ, ವಿಶೇಷ ಉಪನ್ಯಾಸಕರೇ, ಮುಖ್ಯ ಅತಿಥಿಗಳೇ, ಹಿರಿಯ ನಾಯಕರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಮಗೆಲ್ಲರಿಗೂ ಶರಣಾರ್ಥಿ. ಯತ್ರ ನಾರ್ಯಂತು ಪೂಜ್ಯಂತೆ ರಮ್ಯಂತೆ ಚತುರ್ದೇವತಾ ನಿವಾಸ. ಅಂದರೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಾರೋ ಅಲ್ಲಿ ದೇವರು ವಾಸವಾಗಿರುತ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಅಗೌರವ ಕೊಡುತ್ತಾರೋ ಅಲ್ಲಿ ದೇವರ ವಾಸವಾಗಿರುವುದಿಲ್ಲ. ಸ್ವರ್ಣಮಯ ಲಂಕೆಯಲ್ಲಿದ್ದಂಥ ವಿಜೃಂಭಣೆ ಅಂತಹದ್ದು. ಅದನ್ನು ನೋಡಿ ಲಕ್ಷ್ಮಣ ಬೆರಗಾದಾಗ ಆಗ ಪ್ರಭು ಶ್ರೀರಾಮಚಂದ್ರರು ಹೇಳುತ್ತಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ಅಂದರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತೇಳಿ ಅವರು ವಾಪಸ್ ಅಯೋಧ್ಯಕ್ಕೆ ಬರುತ್ತಾರೆ. ಅವರು ಕೊಟ್ಟಂತ ಸಂಸ್ಕಾರ ಇಂಥದ್ದು, ನಮ್ಮ ಭೂತಾಯಿಗೆ ಕೊಟ್ಟಂತ ಗೌರವ ಇಂಥದ್ದು. ಇದರ ಸಲುವಾಗಿ ನಾವು ಭೂತಾಯಿ ಎಂದು ಆರಾಧಿಸ್ತೀವಿ. ನಾವು ಆಡುವ ಭಾಷೆಯನ್ನು ಕನ್ನಡಾಂಬೆ ಎಂದು ಆರಾಧಿಸ್ತೀವಿ. ಭಕ್ತಿಯಲ್ಲಿ ಪಾರ್ವತಿಯನ್ನು ಆರಾಧಿಸ್ತೀವಿ. ಶಿಕ್ಷಣದಲ್ಲಿ ನಾವು ಸರಸ್ವತಿಯನ್ನು ಆರಾಧಿಸ್ತೀವಿ. ಹಣದಲ್ಲಿ ನಾವು ಲಕ್ಷ್ಮಿಯನ್ನು ಆರಾಧಿಸ್ತೀವಿ. ಗಂಗೆ ಚ ಯಮುನೆ ಚ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜರಸಿಂ ಸನ್ನಿಧಿಂ ಕೊರಹೋಮೆ. ಅಂದರೆ ಪ್ರತಿಯೊಂದು ನದಿಗಳ ಹೆಸರು ಸಹ ಹೆಣ್ಣು ಮಕ್ಕಳ ಹೆಸರ ಮೇಲೆ ಇಡಲಾಗಿದೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳನ್ನು ಅಡಿಗೆ ಮನೆಗೆ ನಾವು ಸೀಮಿತ ಮಾಡಲಿಲ್ಲ. ಸಮುದ್ರದ ಅಲೆಗಳಿಗೂ ಸಹ ಸ್ವತಂತ್ರದ ಕಿಚ್ಚನ್ನು ಹುಟ್ಟಿಸಿದ ಮತ್ತು ಸಮುದ್ರದ ಮಧ್ಯದಲ್ಲಿ ಪೋರ್ಚುಗೀಸರ ಹಡಗನ್ನು ಸೀಳಿ ಬಿಸಾಡಿದಂತಹ ಮಹಾನ್ ಗಟ್ಟುಗೀತಿ ರಾಣಿ ಅಬ್ಬಕ್ಕನಂತವರಾಗಿರಬಹುದು. ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತೀರಿಕೊಂಡ ನಂತರ ರಾಜಾರಾಮ್ ಅವರ ಮಗ ರಾಜಾರಾಮ್ ಅವರು ಔರಂಗಜೇಬನ ವಿರುದ್ಧ ಹೋರಾಡಲು ಯಾರಾದರೂ ನನಗೆ ಆಶ್ರಯ ನೀಡುತ್ತೀರಾ ಎಂದು ರಾಜಾರಾಮ್ ಇಡೀ ಭಾರತ ದೇಶದ ರಾಜರಿಗೆ ಕೇಳುತ್ತಾರೆ. ಆದರೆ ಎಲ್ಲ ರಾಜರು ನಿರಾಕರಿಸಿದ್ರು. ಏಕೆಂದರೆ ನಾನು ರಾಜಾರಾಮನಿಗೆ ಆಶ್ರಯವಾಗಿ ನಿಂತಿದ್ರೆ ಅವನ ವಿರುದ್ಧ ನಿಂತಿದಂತ ಔರಂಗಜೇಬ್ ನನ್ನ ವಿರುದ್ಧ ನಿಲ್ಲುತ್ತಾನೆ, ನನ್ನ ರಾಜ್ಯಕ್ಕೆ ಕುತ್ತು ಬರುತ್ತದೆ ಎಂಬುದರ ಸಲುವಾಗಿ ಯಾರು ಆಶ್ರಯ ನೀಡಲಿಲ್ಲ. ರಾಜಾರಾಮ ಅವರು ಕರ್ನಾಟಕಕ್ಕೆ ಬಂದು ಕೆಳದಿ ಚೆನ್ನಮ್ಮವರ ಆಸ್ಥಾನದಲ್ಲಿ ಬಂದು ನಿಂತು ಭೌತಿ ಭಿಕ್ಷಾಂದಿ ಮಾತಾ ಎಂದು ಭಿಕ್ಷೆಯನ್ನು ಕೇಳಿದಾಗ ಯಾರೋ ಸನ್ಯಾಸಿ ಇರಬಹುದೆಂದು ಕೆಳದಿ ಚೆನ್ನಮ್ಮವರು ಅಕ್ಕಿ ಅಥವಾ ಅನ್ನವನ್ನು ಭಿಕ್ಷೆಯನ್ನು ನೀಡಲು ಬಂದಾಗ ಆಗ ರಾಜಾರಾಮ್ ಅವರು ಹೇಳುತ್ತಾರೆ, ನನಗೆ ಅಕ್ಕಿ ಅಥವಾ ಅನ್ನದ ಭಿಕ್ಷೆಯನ್ನು ಕೇಳಿ ಬಂದಿಲ್ಲ ತಾಯಿ, ನನಗೆ ಪ್ರಾಣ ಭಿಕ್ಷೆಯನ್ನು ಕೊಡಿ ಎಂದಾಗ ಆಗ ಕೆಳದಿ ಚೆನ್ನಮ್ಮವರು ಹೇಳುತ್ತಾರೆ, ಯಾರಪ್ಪ ನೀನು ಎಂದಾಗ ಧರ್ಮದ ಸಲುವಾಗಿ ಹೋರಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜವರ ಮಗ ರಾಜಾರಾಮ್ ಬಂದು ನಿಂತಿದೆ. ನಮ್ಮ ಔರಂಗಜೇಬನ ವಿರುದ್ಧ ಹೋರಾಡಲು ನೀವು ನನಗೆ ಆಶ್ರಯ ನೀಡುತ್ತೀರಾ ಎಂದಾಗ ಕೆಳದಿ ಚೆನ್ನಮ್ಮವರು ಹೇಳುತ್ತಾರೆ, ಧರ್ಮದ ಸಲುವಾಗಿ ಹೋರಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜವರ ಮಗನಿಗೆ ಆಶ್ರಯ ನೀಡಿದ್ರೆ ಇದು ನನ್ನ ನಿಜವಾದ ಧರ್ಮ ಎಂದು ಹೇಳಿ ಅವರು ಆಶ್ರಯ ನೀಡುತ್ತಾರೆ. ನಮ್ಮ ಕರ್ನಾಟಕ ತಾಯಂದಿರು ಕೊಟ್ಟಂತ ಸಂಸ್ಕಾರ ಎಂತಹದ್ದು. ಮೊಟ್ಟ ಮೊದಲ ಬಾಹ್ಯಾಕಾಶ ಯಾತ್ರೆಯನ್ನು ಮಹಿಳೆಯರಲ್ಲಿ ಯಾರು ಮಾಡಿದ್ರು ಎಂದರೆ ಅವರೇ ಕಲ್ಪನಾ ಚಾವ್ಲಾ ಅವರು ಮಾಡಿದ್ರು. ಮತ್ತು ಸಾಲು ಮರದ ತಿಮ್ಮಕ್ಕ ಅವರಾಗಿರಬಹುದು. ಅವರ ಹೆಸರು ತಿಮ್ಮಕ್ಕ ಅಷ್ಟೇ ಇತ್ತು. ಆದರೆ ಅವರು ಸಾಲಾಗಿ ಮರವನ್ನು ನೆಟ್ಟಿದರ ಸಲುವಾಗಿ ಅವರ ಹೆಸರು ಸಾಲು ಮರದ ತಿಮ್ಮಕ್ಕ ಎಂದು ಬಂತು. ಮದರ್ ತೆರಿಸಾ ಅವರ ಹೆಸರು ತೆರಿಸಾ ಅಷ್ಟೇ ಇತ್ತು. ಅವರು ತಬ್ಬಲಿ ಮಕ್ಕಳನ್ನು ಸಾಕಿ ಸಲುವುದರ ಸಲುವಾಗಿ ಅವರ ಹೆಸರು ಮದರ್ ಎಂದು ಬಂತು. ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರಾಗಿರಬಹುದು. ಇಂದು ಪುರುಷರ ಸಮಾನವಾಗಿ ಹೆಣ್ಣು ಮಕ್ಕಳು ಸಹ ಶಿಕ್ಷಣ ಕಲಿಯಲು ಕಾರಣವೇನೆಂದರೆ ಆಗಿನ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಆಗ ಅವರು ಅವಮಾನಗಳನ್ನು ಸಹಿಸಿದ ಸಲುವಾಗಿ ಇಂದು ಹೆಣ್ಣು ಮಕ್ಕಳು ಸಹ ಪುರುಷರಂತೆ ಶಿಕ್ಷಣವನ್ನು ಕಲಿತಾ ಇದ್ದಾರೆ.
ಆಗಿನ ಕಾಲದಲ್ಲಿ ಮೂಢನಂಬಿಕೆಯಲ್ಲಿ ಮುಳುಗಿದ ಜನರಿಗೆ ಸರಿಯಾದ ದಾರಿಯನ್ನು ತೋರಿಸಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೇಳುತ್ತಾ ಇದರಂತೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರು. ಮತ್ತು ಹೀಗೆ ಅನೇಕ ಮಹಿಳೆಯರು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಹೇಳಬೇಕಂದ್ರೆ ಒಂದು ದಿವಸ ಸಾಕಾಗುವುದಿಲ್ಲ. ಇದರ ಸಲುವಾಗಿ ನಾನು ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡುವ ಅವಕಾಶ ಕೊಟ್ಟಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಕಂದನಂತೆ ನನ್ನನ್ನು ಕ್ಷಮಿಸಿಬಿಡಿ. ಮಹಿಳೆಯರಿಗೆ ಜಯವಾಗಲಿ, ಮಹಿಳೆಯರಿಗೆ ಜಯವಾಗಲಿ, ಮಹಿಳೆಯರಿಗೆ ಜಯವಾಗಲಿ. ಧನ್ಯವಾದ.